ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ನಾವಿವತ್ತು ಹೊರಟಿದ್ದೀವಿ ತಮಿಳುನಾಡಿನ ತಿರುವಣ್ಣಾಮಲೈನಲ್ಲಿರುವಂತಹ ಅರುಣಾಚಲೇಶ್ವರ ದೇವಸ್ಥಾನಕ್ಕೆ. ಈ ಶಿವನ ದರ್ಶನ ಮಾಡಬೇಕು ಅಂತ ಹೇಳಿ ತುಂಬ ದಿನದಿಂದ ಆಸೆ ಇತ್ತು, ಬಟ್ ಟೈಮ್ ಸಿಕ್ಕಿರಲಿಲ್ಲ. ಈಗ ಆ ಟೈಮ್ ಬಂದಿದೆ, ಹೋಗ್ತಾ ಇದ್ದೀವಿ. ನಾವು ಭಾನುವಾರ ಹೊರಟಿದ್ದು, ಭಾನುವಾರ ನೈಟ್ 8:30ಗೆ ಹೊರಟ್ವಿ. ನಾವಲ್ಲಿ ರೀಚ್ ಆದಾಗ ಕರೆಕ್ಟಾಗಿ 1:15. ನೈಟ್ ಜರ್ನಿ ತುಂಬ ಚೆನ್ನಾಗಿತ್ತು. ಸೋಮವಾರ ಶಿವನ ದರ್ಶನ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಭಾನುವಾರ ನೈಟ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಹೊರಟು ಇವಾಗ ರೀಚ್ ಆಗಿ ಯಾವುದೇ ರೂಮ್ ಏನೂ ಮಾಡಲಿಲ್ಲ. ನಾವು ಸೀದಾ ರಾಜಗೋಪುರ ಹತ್ರ ಹೋದ್ವಿ. ನಾವು ಮನೆಯಿಂದಲೇ ಎಲ್ಲ ಪ್ರಿಪೇರ್ ಆಗಿ ಬಂದಿದ್ವಿ ಗಿರಿ ಪ್ರದಕ್ಷಿಣೆ ಮಾಡೋದಕ್ಕೆ. ಹಾಗಾಗಿ ಯಾವುದೇ ರೂಮ್ಗಳೇನೂ ತೊಗೊಳ್ಳಿಲ್ಲ. ಈ ಗಿರಿ ಪ್ರದಕ್ಷಿಣೆನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಅಲ್ಲಿ ರಾಜಗೋಪುರ ಹತ್ರ ಹೋಗಿ ನಾವು ಬತ್ತಿಗಳನ್ನ ತೊಗೊಂಡು, ಅಲ್ಲಿ ಬತ್ತಿನ ಮಾರ್ತಿರ್ತಾರೆ, ಅದನ್ನು ತೊಗೊಂಡು ನಮ್ಮ ಸಂಕಲ್ಪಗಳೇನಿದೆ ಅದನ್ನು ರಾಜಗೋಪುರದ ಮುಂದೆ ನಿಂತು ದೇವರಿಗೆ ಅದನ್ನು ಬೆಳಗ್ತಾ ನಮ್ಮ ಸಂಕಲ್ಪಗಳನ್ನ, ನಮ್ಮ ಕೋರಿಕೆಗಳನ್ನ ಹೇಳ್ಕೊಂಡು ನಮ್ಮ ಸಂಕಲ್ಪನ ದೇವ್ರ ಮುಂದೆ ಇಡ್ತಾ ನಾವು ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ನಾವು ಅಷ್ಟೇ ದೇವರಿಗೆ ಆ ಒಂದು ಕೋರಿಕೆನ ಇಟ್ಟು ನಮ್ಮ ಪ್ರದಕ್ಷಿಣೆನ ಸ್ಟಾರ್ಟ್ ಮಾಡಿದ್ವಿ. ಆ ಡೇ ಟೈಮಲ್ಲಿ ಗಿರಿ ಪ್ರದಕ್ಷಿಣೆ ಸ್ವಲ್ಪ ಕಷ್ಟ ಆಗ್ಬೋದು, ಯಾಕಂತ ಹೇಳಿದ್ರೆ ಬಿಸಿಲಿರುತ್ತೆ, ಸ್ವಲ್ಪ ಜನಗಳು ಜಾಸ್ತಿ, ಅಲ್ಲಿ ಓಡಾಡೋದು ಸ್ವಲ್ಪ ಕಷ್ಟನೇ ಆಗ್ಬೋದು. ಹಾಗಾಗಿ ನಾವು ರಾತ್ರಿ ಇವತ್ತೇ ಗಿರಿ ಪ್ರದಕ್ಷಿಣೆ ಮಾಡಬೇಕು ಅಂತ ಅಂದ್ಕೊಂಡು ಕರೆಕ್ಟಾಗಿ 1:35ಕ್ಕೆ ನಾವು ನಮ್ಮ ಪ್ರದಕ್ಷಿಣೆನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಇಲ್ಲಿ ಗಿರಿ ಪ್ರದಕ್ಷಿಣೆನ ಬರಿಗಾಲಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ಬಿಟ್ಟು ನಾವು ಬರಿಗಾಲಲ್ಲೇ ಪ್ರದಕ್ಷಿಣೆನ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಮಕ್ಕಳು ನೋಡಿ ಸ್ಟಾರ್ಟಿಂಗಲ್ಲಿ ಫುಲ್ಲು ಜೋಶಲ್ಲಿ ಹೋಗ್ತಾ ಇದ್ದಾರೆ. ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಅವರಿಗೆ. ಎಷ್ಟು ಹೇಳಿದ್ರು ಕೇಳಲ್ಲ, ಮಕ್ಳುಗಳು ಹಠ ಮಾಡ್ತಾರೆ. ಈ ಥರ ನಡಿಬೇಕು ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ಲ. ಮಕ್ಕಳನ್ನ ಕರ್ಕೊಂಡ್ಬಂದರೆ ನಿಜವಾಗ್ಲೂ ನಡ್ಕೊಂಡು ಹೋಗೋದಂತೂ ತುಂಬ ಕಷ್ಟ ಆಗುತ್ತೆ. ನೀವೇನಾದರೂ ಮಕ್ಳನ್ನ ಕರ್ಕೊಂಡು ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಖಂಡಿತವಾಗ್ಲೂ ವೆಹಿಕಲಲ್ಲಿ ಹೋಗೋದು ಒಳ್ಳೆಯದು. ನಡೆಯೋಕ್ಕಾಗದೇ ಇರೋರೆಲ್ಲ ಆಟೋ ಮಾಡ್ಕೋತಾರೆ, ಇಲ್ಲ ಅಂತಂದರೆ ಓನ್ ವೆಹಿಕಲ್ ಇದ್ದರೆ ಕಾರಲ್ಲಿ ಗಿರಿ ಪ್ರದಕ್ಷಿಣೆನ ಮಾಡ್ತಾರೆ. ಎಲ್ಲಿ ಅಷ್ಟಲಿಂಗಗಳು ಎಲ್ಲೆಲ್ಲಿ ಸಿಗುತ್ತಲ್ವ ಅಲ್ಲಿ ಮಾತ್ರ ನಿಲ್ಲಿಸಿ ದೇವ್ರ ದರ್ಶನ ಮಾಡಿಕೊಂಡು ಮತ್ತು ವೆಹಿಕಲಲ್ಲೇ ಹೋಗುವಂಥ ಜನ ಕೂಡ ಇದ್ದಾರೆ. ಸೊ ನಾವಿಲ್ಲಿ ಬರಿಗಾಲಲ್ಲಿ ನಡಿಬೇಕು ಅಂತ ಹೇಳ್ಬಿಟ್ಟೆ ಸಂಕಲ್ಪ ಮಾಡಿ ಬಂದಿರೋದ್ರಿಂದ ಮಕ್ಳಿಗೂ ಕೂಡ ಎಷ್ಟಾದರೂ ಕಷ್ಟ ಆಗಲಿ ಪರವಾಗಿಲ್ಲ ಅಂತ ಅಂದ್ಕೊಂಡು ಮಕ್ಳನ್ನ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟೊಂದು ಮಕ್ಕಳೆಲ್ಲ ಇದ್ದರೂ ನಾನು ನಮ್ಮ ಮಕ್ಳುಗಳು ಮಾತ್ರನೇ ಬಂದಿರೋದೇನೋ 14 ಕಿಲೋಮೀಟ್ರ್ ಯಾವ ಮಕ್ಕಳು ನಡೀತಾರೆ ಅಂತ ಅಂದ್ಕೊಂಡೆ. ಬಟ್ ಅಲ್ಲಿ ತುಂಬ ಮಕ್ಕಳುಗಳೆಲ್ಲ ನಡೀತಾ ಇದ್ದರು. ಇಲ್ಲಿ ಅಷ್ಟಲಿಂಗಗಳನ್ನ ದರ್ಶನ ಮಾಡೋದ್ರಿಂದ ಸ್ಪಿರಿಚುವಲ್ ಬೆನಿಫಿಟ್ಸು ತುಂಬ ಇರುತ್ತೆ. ಹಾಗಾಗಿ ಭಕ್ತಿಯಿಂದ ನಾವು ಅಷ್ಟು ಲಿಂಗಗಳನ್ನ ದರ್ಶನ ಮಾಡ್ತಾ ನಮ್ಮ ಕೋರಿಕೆಗಳನ್ನ ಕೇಳಿಕೊಂಡ್ರೆ ಖಂಡಿತವಾಗ್ಲೂ ಈಡೇರುತ್ತೆ. ಸೊ ಇಲ್ಲಿ ಲಿಂಗಗಳು ಬಂದ್ಬಿಟ್ಟು ಇಂದ್ರಲಿಂಗ, ಅಗ್ನಿಲಿಂಗ, ನಿರುತಿಲಿಂಗ, ವರುಣಲಿಂಗ, ವಾಯುಲಿಂಗ ಮತ್ತು ಕುಬೇರಲಿಂಗ, ಹಾಗೆಯೇ ಲಾಸ್ಟಲ್ಲಿ ಈಶಾನ್ಯ ಲಿಂಗ ಅಂತ ಹೇಳ್ಬಿಟ್ಟು 8 ಲಿಂಗಗಳು ಸಿಗುತ್ತೆ. ಅದ್ರ ಮಧ್ಯೆ ಸೂರ್ಯಲಿಂಗ, ಚಂದ್ರಲಿಂಗ, ಸುಮಾರು ದೇವಸ್ಥಾನಗಳೆಲ್ಲ ಸಿಗುತ್ತೆ. ಎಲ್ಲ ದೇವಸ್ಥಾನಗಳ ದರ್ಶನ ಮಾಡ್ತಾ ನಾವು ಗಿರಿ ಪ್ರದಕ್ಷಿಣೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಇದು ತುಂಬ ಹಳೆ ಕಾಲದ ದೇವಸ್ಥಾನ ಆಗಿರೋದ್ರಿಂದ ನಾವು ಭಕ್ತಿಯಿಂದ ನಾವೇನೇ ಕೇಳಿದ್ರೂ ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ ಅಂತೂ ಖಂಡಿತವಾಗ್ಲೂ ಇದೆ. ಹಾಗಾಗಿ ತಾನೇ ನಾವು ಇಷ್ಟೊಂದು ಕಷ್ಟಪಟ್ಟು ಗಿರಿ ಪ್ರದಕ್ಷಿಣೆ ಮಾಡ್ತೀವಿ. ಈ ಟೈಮಲ್ಲಿ ನಾನು ತುಂಬ ಚಳಿ ಇರ್ಬೋದೇನೋ ಅಂತ ಅಂದ್ಕೊಂಡಿದ್ದೆ, ಬಟ್ ಯಾವುದೇ ರೀತಿಯಲ್ಲಿ ಚಳಿ ಆ ಥರ ಏನೂ ಇಲ್ಲ. ನಡೀತಾ ಇದ್ದರೆ ಬೆವರು ಬರುತ್ತೆ. ನಮ್ಮ ಮಕ್ಕಳು ಕೂಡ ಅಷ್ಟೇ, ಮಕ್ಕಳು ಏನು ಮಾಡ್ತಾರಪ್ಪ ಈ ಚಳಿಯಲ್ಲಿ ಅಂತ ಅಂದ್ಕೊಂಡೆ. ಅವರು ಕೂಡ ಏನು ಚಳಿ ಅಂತ ಏನೂ ಅಂತ ಇಲ್ಲ, ಆರಾಮಾಗಿ ನಡೀತಾ ಇದ್ದಾರೆ. ಒಂದಷ್ಟು ದೂರ ಚೆನ್ನಾಗಿ ನಡೀತಾರೆ, ಆಮೇಲೆ ಸ್ಟಾರ್ಟ್ ಮಾಡ್ಕೋತಾರೆ ನನಗೆ ನಿದ್ದೆ ಬರುತ್ತೆ, ನನಗೆ ಕಾಲು ನೋವುತ್ತೆ, ಅದು ಇದು ಅಂತ. ಮಕ್ಕಳು ಕತೆಗಳೇ ಅಷ್ಟಲ್ವ, ನಮಗೆ ಮೊದಲೇ ಗೊತ್ತಿರುತ್ತೆ ಈ ಥರ ಎಲ್ಲ ಆಡ್ತಾರೆ ಅಂತ. ಬಟ್ ಆದ್ರೂ ಕರ್ಕೊಂಡು ಬಂದಿದ್ದೀವಿ, ಏನೋ ಮಾಡಿ ಗಿರಿ ಪ್ರದಕ್ಷಿಣೆ ಮುಗಿಸ್ಲೇಬೇಕಲ್ವ, ಕರ್ಕೊಂಡು ಬಂದಿದ್ದೀವಿ, ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಕೆಲವರೆಲ್ಲ ಬರಿಗಾಲಲ್ಲಿ ನಡೆಯೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಕೆಲವರೆಲ್ಲ ಸಾಕ್ಸ್ ಎಲ್ಲ ಹಾಕ್ಕೊಂಡು ನಡೀತಾ ಇದ್ದಾರೆ. ಅದು ನಿಮ್ಮ ಕಂಫರ್ಟಿಗೆ ತಕ್ಕಾಗಿ ನೀವು ಬೇಕಾದರೆ ಸಾಕ್ಸ್ಗಳನ್ನ ಬಳಸ್ಕೊಂಡು ನಡಿಬೋದು. ನಮಗೂ ಅಭ್ಯಾಸ ಇರಲಿಲ್ಲ, ನಡೀತೀವೋ ಇಲ್ವೋ ನಂಗೆ ಅನ್ನಿಸ್ತಿತ್ತು. ಬಟ್ ಹೋಗ್ತಾ ಹೋಗ್ತಾ ಚೆನ್ನಾಗಿ ಅನ್ನಿಸ್ತು, ಪರವಾಗಿಲ್ಲ ನಡಿಬೋದು ಅಂತ ಅನ್ನಿಸ್ತು. ನಾವು ಸಾಕ್ಸ್ ಆಗಲಿ ಬೇರೇನೂ ಯೂಸ್ ಮಾಡಲಿಲ್ಲ, ಹಾಗೇ ನಡ್ಕೊಂಡು ಹೋದ್ವಿ. ನಿಮಗೇನಾದರೂ ಹೋಗ್ತಾ ಸುಸ್ತೇನಾದರೂ ಆದರೆ ಅಲ್ಲಲ್ಲಿ ರೆಸ್ಟ್ ಮಾಡೋದಕ್ಕೆ ಚೇರ್ಗಳೆಲ್ಲ ಇರುತ್ತೆ, ಕುಡಿಯೋದಕ್ಕೆ ನೀರು ವ್ಯವಸ್ಥೆ ಆಗಿರ್ಬೋದು, ಟಾಯ್ಲೆಟ್ ವ್ಯವಸ್ಥೆ ಆಗಿರ್ಬೋದು, ತುಂಬ ಚೆನ್ನಾಗಿದೆ ಅಲ್ಲಿ. ಯಾವುದಕ್ಕೂ ತೊಂದರೆ ಅಂತೂ ಖಂಡಿತವಾಗ್ಲೂ ಇಲ್ಲ.
ಆರಾಮಾಗಿ ನಾವು ಪ್ರದಕ್ಷಿಣೆನ ಮುಗಿಸ್ಬೋದು. ಯಾವ ನಮ್ಗೆ ಅನ್ನಿಸ್ಬೋದು 14 ಕಿಲೋಮೀಟ್ರು ನಡೆಯೋದಕ್ಕಾಗುತ್ತಾ ಅಂತ, ಬಟ್ ಆರಾಮಾಗಿ ನಡಿಬೋದು. ಇದು ನಮ್ಮ ಅನುಭವ. ನಾವು ಮೊದಲು ಹೋಗೋದಕ್ಕೆ ಮುಂಚೆ ಅದೇ ಅಂದ್ಕೊಂಡ್ವಿ, ಈ ಟೈಮಲ್ಲಿ ಜನ ಇರ್ತಾರಾ, ನಾವೇನಾ ಅಥವಾ ನಡಿಬೋದಾ, ನಡೆಯೋಕ್ಕಾಗಲ್ವಾ, ಮಕ್ಕಳು ಬೇರೆ ಇದ್ದಾರೆ ಅಂತ ಏನೇನೋ ಅಂದ್ಕೊಂಡ್ವಿ. ಬಟ್ ಯಾವುದೇ ತೊಂದರೆ ಆಗಲಿಲ್ಲ. ಬಟ್ ಮಕ್ಕಳು ಮಾತ್ರ ನಮಗೆ ನಿದ್ದೆ ಅದು ಇದು ಅಂತ ಅಂದ್ಕೊಂಡು ಸ್ವಲ್ಪ ತೊಂದರೆ ಕೊಟ್ಟರು. ಅದು ಬಿಟ್ಟರೆ ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಮಕ್ಕಳನ್ನ ಏನಾದರೂ ಕರ್ಕೊಂಬರಲಿಲ್ಲ ಅಂತ ಹೇಳಿದ್ರೆ ಆರಾಮಾಗಿ ನಡೆದು ಹೋಗ್ಬೋದು. ನಾವು ಅಂದ್ಕೊಂಡಿದ್ವಿ ಈ ಟೈಮಲ್ಲಿ ಯಾರೂ ಜನ ಇರಲ್ಲ, ತುಂಬ ಕಡಿಮೆನೇನೋ ರಾತ್ರಿ ಟೈಮಲ್ಲಿ ಪ್ರದಕ್ಷಿಣೆ ಹೋಗೋರು ಅಂತ. ಬಟ್ ತುಂಬ ಜನ ನಮ್ಮ ಜೊತೆ ಗಿರಿ ಪ್ರದಕ್ಷಿಣೆ ಮಾಡ್ತಾಯಿದ್ರು. ನಾವು ಅವರನ್ನು ನೋಡ್ತಾ ನಮಗೆ ಟೈಮ್ ಹೋಗಿದ್ದು ಗೊತ್ತಾಗಲಿಲ್ಲ, ಪ್ರದಕ್ಷಿಣೆ ಮುಗಿಸಿದ್ದು ಗೊತ್ತಾಗಲಿಲ್ಲ. ಅಷ್ಟು ಬೇಗ ಆದಂಗೆ ಅನ್ನಿಸ್ತು. ನಾವು ಪ್ರದಕ್ಷಿಣೆನ ಸ್ಟಾರ್ಟ್ ಮಾಡಿದ್ದು 1:35 ನಾವು ಪ್ರದಕ್ಷಿಣೆ ಮುಗಿಸೋಷ್ಟರಲ್ಲಿ ಬೆಳಗ್ಗೆ 6:15 ಆಗಿತ್ತು. ಸೊ ಎಲ್ಲ ಇದು ಕುಬೇರ ಲಿಂಗ, ಇನ್ನೊಂದು ಲಿಂಗ ಬಾಕಿ ಇದೆ. ಟೈಮ್ ಹೋಗಿದ್ದು ಗೊತ್ತಾಗಲಿಲ್ಲ. ಅಷ್ಟು ಬೇಗ ನಾವು ಒಂಥರ ಈಸಿಯಾಗಿ ಬಂದುಬಿಟ್ವೇನೋ ಅಂತ ಅನ್ನಿಸ್ತು ರಾತ್ರಿ ಟೈಮ್ ಬಂದಿದ್ದಕ್ಕೆ. ನೀವೇನಾದರೂ ಪ್ಲ್ಯಾನ್ ಮಾಡಿದ್ರೆ ಖಂಡಿತವಾಗ್ಲೂ ಡೇ ಟೈಮಲ್ಲಿ ಬೇಡ, ರಾತ್ರಿ ಟೈಮಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ನೋಡಿ, ಅಲ್ಲಲ್ಲೇ ಹೋಗ್ತಾ ಹೋಗ್ತಾ ಅಷ್ಟಲಿಂಗಗಳ ಜೊತೆಗೆ ಬೇರೆ ಬೇರೆ ದೇವಸ್ಥಾನಗಳು ಸಿಗುತ್ತೆ. ಎಲ್ಲ ದೇವರುಗಳನ್ನ ದರ್ಶನ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಅಲ್ಲಿ ಇದು ಮೋಕ್ಷ ಮಾರ್ಗ ಅಂತ ಇತ್ತು. ಮೋಕ್ಷ ಮಾರ್ಗ ಹತ್ರ ನಾವು ವಿಡಿಯೋನ ಮಾಡೋಕ್ಕಾಗಲಿಲ್ಲ. ಬಟ್ ಮೋಕ್ಷ ಮಾರ್ಗ ಹತ್ರ ಮಾರ್ಗನ ನುಸುಳಿ ಬರೋದ್ರಿಂದ ನಮಗೆ ಮೋಕ್ಷ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಹೋದರೆ ನೀವು ಮಿಸ್ ಮಾಡ್ದೇ ಆ ಒಂದು ಮೋಕ್ಷ ಮಾರ್ಗನ ಭೇಟಿ ಮಾಡಿ ಬನ್ನಿ ಅಂತ ಹೇಳ್ತೀನಿ. ಹಾಗೆಯೇ ಮಕ್ಕಳಿರೋ ಕಾರಣ ನಮಗೆ ಸರಿಯಾಗಿ ವೀಡಿಯೋನ ಮಾಡಲಿಕ್ಕಾಗಲಿಲ್ಲ. ಅದು ನೈಟ್ ಟೈಮ್ ಆಗಿರೋದ್ರಿಂದ ಮಕ್ಕಳು ಸ್ವಲ್ಪ ತೊಂದರೆ ಕೊಡ್ತಾಯಿದ್ರು. ಹಾಗಾಗಿ ನಾವು ವೀಡಿಯೋನ ಕರೆಕ್ಟಾಗಿ ಮಾಡಲಿಕ್ಕಾಗಲಿಲ್ಲ. ನೋಡಿ, ಮಕ್ಕಳು ನಡೆದು ಬಂದು ಈ ಥರ ಚೇರ್ಗಳನ್ನ ಇಟ್ಟಿರ್ತಾರೆ, ಅಲ್ಲಿ ರೆಸ್ಟ್ ಮಾಡಿಕೊಂಡು ಬರ್ಬೋದು. ಇವ್ರು ಕೂಡ ತಂದೆ ಮಕ್ಕಳಿಬ್ರು ರೆಸ್ಟ್ ಮಾಡ್ತಾಯಿದ್ದಾರೆ. ಮಕ್ಕಳದಾಗಲೇ ಸ್ಟಾರ್ಟ್ ಆಯಿತು ನೋಡಿ ನಿದ್ದೆ, ನನಗೆ ಕಾಲು ನೋವು ಅದು ಇದು ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದಾರೆ ತೊಂದರೆ ಕೊಡೋಕ್ಕೆ. ಅವ್ರ ಅಪ್ಪನ ಹತ್ರ ಕೇಳ್ತಿದ್ದಾರೆ, ನನಗೆ ನಡೆಯೋಕ್ಕಾಗಲ್ಲ ಅದು ಇದು ಅಂತ. ಅವ್ರ ಅಪ್ಪ ಈ ಥರ ಬೆನ್ನ ಮೇಲೆ ಹಾಕ್ಕೊಳ್ಳೋದು, ಇಳಿಸೋದು, ನಡೆಸ್ಕೊಂಡು ಹೋಗೋದು, ಏನೇನೋ ಮಾಡಿ ಸರ್ಕಸ್ಗಳನ್ನ ಮಾಡಿ ಕರ್ಕೊಂಡು ಹೋಗ್ತಾಯಿದ್ದಾರೆ. ಕರ್ಕೊಂಡು ಹೋಗಿದ್ದೀವಿ, ಏನೂ ಮಾಡೋಕ್ಕಾಗಲ್ಲ, ಮಾಡಲೇಬೇಕು ಇದೆಲ್ಲ. ನಾವು ಎಲ್ಲಾದರೂ ಹೊರಡೋಕ್ಕೆ ಮುಂಚೆ ಹೇಳಿರ್ತೀವಿ, ಈ ಥರ ಆಗುತ್ತೆ, ಬರೋದು ಬೇಡ, ನೀವು ಬೇರೆ ಎಲ್ಲಾದರೂ ಕರ್ಕೊಂಡು ಹೋಗ್ತೀವಿ ಅಂತೇಳಿ. ಅವ್ರು ಕೇಳಲ್ಲ, ಬಂದು ಈ ಥರ ನಮಗೂ ತೊಂದರೆ ಕೊಡ್ತಾರೆ. ಮಕ್ಕಳು ಮಾಮೂಲಿ, ಇದೆಲ್ಲ ಏನೂ ಮಾಡೋಕ್ಕಾಗಲ್ಲ. ಸೊ ಈ ಥರ ಸೈನ್ ಬೋರ್ಡ್ಗಳು ಸಿಗುತ್ತೆ, ಇದನ್ನು ನೋಡ್ಕೊಂಡು ಆರಾಮಾಗಿ ನಾವು ಎಲ್ಲಿದ್ದೀವಿ, ಎಷ್ಟು ದೂರ ಹೋಗಬೇಕು ಅನ್ನೋದೆಲ್ಲ ಆರಾಮಾಗಿ ಗೊತ್ತಾಗುತ್ತೆ. ಅದನ್ನು ನೋಡ್ತಾ ಸಮಾಧಾನವಾಗಿ ಮುಂದೆ ಮುಂದೆ ಹೋಗ್ಬೋದು ಅನಿಸುತ್ತೆ. 14 ಕಿಲೋಮೀಟ್ರು ಹೋಗೋಕ್ಕಾಗತ್ತಾ ಆ ಥರ. ಬಟ್ ಹೋಗ್ತಾ ಇರಬೇಕಾದ್ರೆ ಮುಂದೆ ಹಿಂದೆ ಜನಗಳು ಬರೋದು ನೋಡಿ ನಮಗೂ ಆರಾಮಾಗಿ ಹೋಗ್ಬೋದು ಅಂತ ಜೋಶ್ ತಾನಾಗೆ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ನಡ್ಕೊಂಡು ಹೋಗ್ತಾ ಇರ್ತೀವಿ ಅಷ್ಟೇ. ಮಧ್ಯಾಹ್ನ ಟೈಮ್ ಏನಾದರೂ ಗಿರಿ ಪ್ರದಕ್ಷಿಣೆ ಮಾಡ್ತಿರ್ತೀರ ಅಂತ ಹೇಳಿದ್ರೆ ರೋಡ್ ಮಧ್ಯದಲ್ಲಿ ಈ ಥರ ವೈಟ್ ಲೈನ್ ಹಾಕಿರ್ತಾರಲ್ಲ, ಅಲ್ಲಿ ನಡ್ಕೊಂಡು ಹೋದರೆ ಕಾಲೇನು ಉರಿ ಬರಲ್ಲ. ಮತ್ತು ರಾತ್ರಿ ಟೈಮೂ ಅಷ್ಟೇ, ರೋಡ್ಗಿಂತನೂ ಈ ಲೈನ್ ಮೇಲೇ ಹೋದ್ರೇ ಒಂಥರ ಸಾಫ್ಟಾಗಿ ಅನಿಸುತ್ತೆ, ಏನು ಕಾಲು ಉರಿ ಎಲ್ಲ ಬರಲ್ಲ. ಹಾಗಾಗಿ ಈ ವೈಟ್ ಲೈನ್ ಮೇಲೇ ನಡ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಚೆನ್ನಾಗಿ ಅನ್ನಿಸ್ತು ಒಂಥರ. ನಾವು ಗಿರಿ ಪ್ರದಕ್ಷಿಣೆನ ಮುಗಿಸುವಷ್ಟರಲ್ಲಿ ಸುಮಾರು 6-4 ಗಂಟೆ ಆಯಿತು. ನಮಗೆ ಒಂದು 5 ಅವರ್ ಹಿಡಿಸ್ತು. ಬೆಳಗ್ಗೆ 6:15ಗೆ ನಮ್ಮದು ಮುಗ್ದಿದ್ದು. 1:00ವರೆಗೆ ಸ್ಟಾರ್ಟ್ ಮಾಡಿ 6:15ಗೆ ಮುಗಿಸಿದ್ದೀವಿ ನಾವು ಗಿರಿ ಪ್ರದಕ್ಷಿಣೆನ. ನಾನು ಅದೇ ಮಕ್ಕಳಿಗೆ ಹೇಳ್ತಾ ಇದ್ದೆ, ನೋಡು ನೀನು ಇಷ್ಟು ಚಿಕ್ಕ ವಯಸ್ಸಲ್ಲಿ ಈ ಥರ ನಡ್ಕೊಂಬರ್ತಾ ಇದೀಯಾ, ನೀನು ದೊಡ್ಡವನಾದಾಗ ನೋಡ್ಕೋಬೋದು ಅದು ಇದು ಅಂತ ಹೇಳ್ಬಿಟ್ಟು ಅವ್ರಿಗೆ ಸ್ವಲ್ಪ ಮನಸ್ಸಿಗೆ ನಡಿಬೇಕು ಅಂತ ಅನ್ನಿಸ್ಬೇಕು. ಆ ಥರ ಮಾಡಿಕೊಂಡು ಏನೇನೋ ಹೇಳ್ಕೊಂಡು ಕರ್ಕೊಂಡು ಬಂದ್ವಿ. ಅಂತೂ ಇಂತೂ ಮಕ್ಕಳಿದ್ರೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಇಲ್ಲಿ ಗಿರಿ ಪ್ರದಕ್ಷಿಣೆ ಏನೋ ಮುಗಿಸ್ತೀವಿ, ಆದರೆ ಅಲ್ಲಿ ದೇವ್ರ ದರ್ಶನಕ್ಕೆ ನಿಂತ್ಕೋಬೇಕಲ್ಲ, ಅಲ್ಲಿ ಸ್ವಲ್ಪ ಲೇಟೇ ಆಗುತ್ತೆ ಅಂತ ಗೊತ್ತು. ಹಂಗಾಗಿ ಮಕ್ಕಳು ಹೆಂಗೆ ನಿಂತ್ಕೋತಾರೆ ಏನು ಕತೆ ಗೊತ್ತಿಲ್ಲ. ಇವಾಗ ಹತ್ರ ಇದ್ದೀವಿ. ಎಲ್ಲ ಗಿರಿ ಪ್ರದಕ್ಷಿಣೆ ಎಲ್ಲ ಮುಗಿಸಿ ಮತ್ತೆ ರಾಜಗೋಪುರ ಹತ್ರ ಬಂದೇ ನಮ್ಮ ಗಿರಿ ಪ್ರದಕ್ಷಿಣೆ ಮುಗಿಯೋದು.
ಇಲ್ಲಿ ಬಂದು ನೆಕ್ಸ್ಟು ದೇವ್ರ ಹತ್ರ ದೇವ್ರ ದರ್ಶನ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಕ್ಯೂ ಅಲ್ಲಿ ಹೋಗ್ತೀವಿ. ಕ್ಯೂ ಅಲ್ಲಿ ಹೋಗಿ 6:15ಗೆ ಕರೆಕ್ಟಾಗಿ ಕ್ಯೂ ಅಲ್ಲಿ ನಿಂತ್ಕೊಂಡ್ರೆ ನಮಗೆ ದರ್ಶನ ಆಗಿದ್ದು ಸುಮಾರು 11:15ಗೆ. ನಮಗೆ ಕರೆಕ್ಟಾಗಿ 5 ಅವರ್ ಹಿಡಿಸ್ತು ನಮಗೆ ದೇವ್ರ ದರ್ಶನ ಮಾಡೋದಕ್ಕೆ. ಇಲ್ಲಿ ರಾತ್ರಿ ಟೈಮ್ ಆಗಿದ್ದರಿಂದ ಕಂಪ್ಲೀಟಾಗಿ ಎಲ್ಲದನ್ನು ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಬಟ್ ನಾವು 5 ಅವರ್ ಕ್ಯೂ ಅಲ್ಲಿ ನಿಂತು 14 ಕಿಲೋಮೀಟ್ರ್ ನಡೆದು ಬಂದು ದೇವ್ರನ್ನ ದರ್ಶನ ಮಾಡ್ತೀವಲ್ವ, ಅದರ ಅನುಭವನೇ ಬೇರೆ ಇರುತ್ತೆ. ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು. ಅದಾದಮೇಲೆ ಪ್ರಸಾದ ಎಲ್ಲ ತೊಗೊಂಡ್ವಿ. ನೋಡಿ ದೇವಸ್ಥಾನ ಸುತ್ತಮುತ್ತ ಅಂತೂ ತುಂಬ ಚೆನ್ನಾಗಿ ಅನ್ನಿಸ್ತು. ನಾವು ಇನ್ನೂ ಕೆಲವೊಂದೆಲ್ಲ ನೋಡಬೇಕು ಅಂತ ಅನ್ನಿಸ್ತಿತ್ತು, ಬಟ್ ಟೈಮು ಆಯಿತು, ನಾವು ಹೊರಡೋ ಟೈಮ್ ಆಯಿತು. ನಾವೇನು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಆ ಟೈಮಿಗೆ ಕರೆಕ್ಟಾಗಿ ನಾವು ಬರಬೇಕಾಗಿತ್ತು. ಹಾಗಾಗಿ ಬೇಗ ಊಟ ಎಲ್ಲ ಮುಗಿಸಿ ನಾವು ಮತ್ತೆ ಬೆಂಗಳೂರು ಕಡೆ ಹೊರಡಬೇಕಾಯ್ತು. ದರ್ಶನ ಎಲ್ಲ ಮುಗಿಸಿದ ಮೇಲೆ ನಮಗೆ ಆಗಿರೋ ಫೀಲ್ ಒಂಥರ ಎಷ್ಟು ಚೆನ್ನಾಗಿ ಅನ್ನಿಸ್ತು ಅಂತಂದರೆ, ಮಕ್ಕಳು ಕೂಡ ಖುಷಿಯಾದರು. ಇನ್ನು ಅಲ್ಲಿ ಒಂದು ಸರ್ಕಲಲ್ಲಿ ನಿಂತರೆ ಎಲ್ಲ ಗೋಪುರಗಳು ಒಟ್ಟಿಗೆ ಕಾಣಿಸುತ್ತೆ ಅಂತ ಹೇಳಿ ನೋಡಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಟೈಮ್ ಸಾಕಾಗಲಿಲ್ಲ, ನಮಗೆ ಹೊರಡಬೇಕಾಯ್ತು. ಜನನೂ ಬೇರೆ ತುಂಬ ಜಾಸ್ತಿ ಇದ್ದಿದ್ದರಿಂದ ಮಕ್ಕಳನ್ನ ಬೇಗ ಕರ್ಕೊಂಡು ಹೊರಟ್ಬಿಟ್ರೆ ಸಾಕಪ್ಪ ಅನ್ನಿಸ್ತಿತ್ತು. ಒಂದಷ್ಟು ಫೋಟೋಗಳನ್ನ ಕ್ಲಿಕ್ ಮಾಡಿಕೊಂಡು ನಾವು ಮತ್ತೆ ಬೆಂಗಳೂರು ಕಡೆ ಹೊರಟ್ವಿ. ನೀವೇನಾದರೂ ಪ್ಲ್ಯಾನ್ ಮಾಡೋದಾದರೆ ಆರಾಮಾಗಿ ಹೋಗ್ಬೋದು. ಬಟ್ ನಾನು ಧನುರ್ಮಾಸ ಈ ಟೈಮಲ್ಲಿ ಜನ ಇರಲ್ಲ ಅಂತ ಅಂದ್ಕೊಂಡೆ. ಮೋಸ್ಟ್ಲಿ ಎಲ್ಲ ಟೈಮಲ್ಲೂ ಜನ ಖಂಡಿತವಾಗ್ಲೂ ಇರ್ತಾರೆ ಅಂತ ಅನ್ಕೋತೀನಿ. ನೀವು ಗಿರಿ ಪ್ರದಕ್ಷಿಣೆ ಮಾಡೋದಾದರೆ ನೈಟ್ ಟೈಮ್ ಮಾಡಿ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ನೀವು ಅರುಣಾಚಲ ದೇವಸ್ಥಾನದಲ್ಲಿ ಶಿವನ ಆಶೀರ್ವಾದ ಪಡ್ಕೊಳ್ಳಿ ಅಂತ ಹೇಳ್ತಾ ನಾವಿವಾಗ ಹೊರಡ್ತಾ ಇದ್ದೀವಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ.